ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಅವನ ಲವರ್ದಾಗಿರುತ್ತೆ. ಅವಳು ಕಾಲ್ ಮಾಡಿ, ಹೇಯ್ ಇವತ್ತು ಮನೇಲಿ ಯಾರು ಇಲ್ಲ, ಅಮ್ಮ ಇಲ್ಲ, ಅಣ್ಣ ಇಲ್ಲ, ಯಾರು ಇಲ್ಲ, ನಾವಿಬ್ರೆ, ಮನೆಗೆ ಬರ್ತೀಯಾ ಅಂತ ಕೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ನಿನಗೆ ಇವತ್ತೊಂದು ಸರ್ಪ್ರೈಸ್ ಇದೆ ಅಂತಾಳೆ. ಅದನ್ನ ಕೇಳಿದೆ ಇವನ ಕಾಲ್ ನೆಲದಲ್ಲಿ ನಿಲ್ಲಲ್ಲ. ಸೀದಾ ಅವಳ ಮನೆಗೆ ಓಡಿ ಓಡಿ ಬಂದ್ಬಿಡ್ತಾನೆ. ಬಂದವನ್ನ ಅವಳು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾಳೆ. ನಗು ನಗುತ್ತಾ ಅವಳು ವೆಲ್ಕಮ್ ಮಾಡಿ ಸಿಕ್ಕಾಬಟ್ಟೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ. ಹೀಗೆ ಮಾತಾಡೋದು ಅವಳು ಹೇಳ್ತಾಳೆ, ನನಗೆ ನಿನ್ನ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ಬೇಕು ಅಂತ ಆಸೆ ಆಯ್ತಾ. ಇವನು ಸ್ವರ್ಗ ಸುಖದ ಕನಸು ಕಾಣ್ತಾ ಕೂತಿದ್ದ. ಅಷ್ಟರಲ್ಲಿ ಆ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಅಂದಾಗ ಸಿಕ್ಕಾಬಟ್ಟೆ ಪುಳ್ಕಗೊಳ್ತಾನೆ. ಓಕೆ ಅಂತ ಅವಳು ಅವನ ಕೈಗಳಿಗೆ ಹ್ಯಾಂಡ್ ಕಪ್ ಹಾಕ್ತಾಳೆ, ಕಾಲ್ಗಳನ್ನ ಕಟ್ಟುತ್ತಾಳೆ, ಕಣ್ಣಿಗೆ ಬಟ್ಟೆ ಕಟ್ಟುತ್ತಾಳೆ. ಇವನು ಏನೇನೋ ಕಲ್ಪನೆ ಮಾಡಿರುವಾಗಲೇ ಈತನ ಮೈ ಮೇಲೆ ಏನೋ ಸುರಿದಂತಾಗುತ್ತೆ. ಅವನು ಏನು ಅಂತ ಕೇಳುವಷ್ಟು ಸಮಯ ಇರಲ್ಲ. ಅಷ್ಟರಲ್ಲಿ ಕಡ್ಡಿಗೀರಿ ಆಗಿರುತ್ತೆ. ಬೆಂಕಿ ದಗದಗ ಅಂತ ಹೊತ್ತಿಕೊಳ್ಳುತ್ತೆ. ಸ್ವರ್ಗ ಸುಖದ ಕನಸು ಕಂಡು ಆ ಒಂದು ಸುಖದ ಅನುಭವ ಪಡೆಯಕ್ಕೆ ಬಂದವ ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ. ಈ ಘಟನೆ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಎಲ್ಲರೂ ಈಗ ಅದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅವಳ ಬಗ್ಗೆ ನೋಡೋದಾದ್ರೆ ಆಕೆ ಅದೊಂದು ಕುರುಡು ಪ್ರೀತಿ ಹೇಳ್ಬೇಕಾ ಅಥವಾ ಟ್ರೂ ಲವ್ ಹೇಳ್ಬೇಕಾ ಏನು ಗೊತ್ತಾಗ್ತಾ ಇಲ್ಲ. ಟ್ರೂ ಲವ್ ಅಲ್ಲಿ ತನ್ನವನನ್ನು ಕಳೆದುಕೊಳ್ಳಲು ಇಮ್ಯಾಜಿನೇಷನ್ ಮಾಡಕ್ಕಾಗದೆ ಅವಳು ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬೋದು. ಆಕೆ ಹೆಸರು ಪ್ರೇಮ, ಅವನ ಹೆಸರು ಕಿರಣದ, ತುಮಕೂರಿನ ಹುಡುಗ. ಇಲ್ಲೊಂದು ವೋಡಾಫೋನ್ ಕಂಪನಿಯಲ್ಲಿ ಕೆಲ್ಸಕ್ಕಿರ್ತಾರೆ. ಅಲ್ಲಿ ಇವರಿಬ್ಬರ ಪರಿಚಯ ಆಗೋದು. ಇವರಿಬ್ಬರಲ್ಲಿ ಫಸ್ಟ್ ಫ್ರೆಂಡ್ಶಿಪ್ ಆಗುತ್ತೆ, ನಂತರ ಲವ್ ಆಗುತ್ತೆ. ಇವರಿಬ್ಬರ ನಡು ಒಂದು ಡೀಪ್ ಬಾಂಡ್. ಅವಳಂತೂ ಅದನ್ನು ತುಂಬಾ ಹಚ್ಕೊಂಡಿರ್ತಾಳೆ. ಆತನಿಗೆ ಒಂದು ಬೈಕ್ ಅಲ್ಲ, ಸೂಪರ್ ಬೈಕ್ ಗಿಫ್ಟ್ ಮಾಡ್ಬೇಕು, ಹೀಗೆ ನಾನಾ ಕನಸುಗಳನ್ನ ಕಂಡಿರ್ತಾಳೆ. ಅವನ ಜೊತೆನೆ ಬದುಕಬೇಕು ಅಂತ. ಹೀಗಿರುವಾಗ ಇತ್ತೀಚಿನ ದಿನಗಳಲ್ಲಿ ಕಿರಣ್ ನಲ್ಲಿ ಏನೋ ಒಂದು ಚೇಂಜಸ್. ತನ್ನ ಕಾಲಿಗೆ ಸರಿಯಾಗಿ ಮಾತಾಡಲ್ಲ, ಯಾಕೋ ಮೆಸೇಜ್ ಹಾಕಿದ ತಕ್ಷಣ ರಿಪ್ಲೈ ಬರಲ್ಲ. ಅದೆಲ್ಲ ಅವಳಲ್ಲಿ ಒಂಥರ ಭಯ ಉಂಟು ಮಾಡುತ್ತೆ. ಎಲ್ಲಿ ನನ್ನ ಕೈ ತಪ್ತಾನೋ ಅಂತ. ಅಷ್ಟು ಮಾತ್ರ ಆಗಿದ್ರೆ ಇಷ್ಟು ಒಂದು ಘಟನೆ ನಡೀತಿರ್ಲಿಲ್ಲ. ಈ ಕಿರಣನಿಗೆ ಒಂದು ಮಾಜಿ ಲವ್ ಇತ್ತಂತೆ. ಆಕೆ ಜೊತೆ ಕಿರಣ್ ಮತ್ತೆ ಮಾತನಾಡಕ್ಕೆ ಶುರು ಮಾಡ್ತಾನೆ. ಆಕೆಯ ಬರ್ತ್ಡೇ ಸೆಲೆಬ್ರೇಷನ್ ನ ಫೋಟೋವನ್ನು ಕೂಡ ತನ್ನ ಸ್ಟೇಟಸ್ ನಲ್ಲಿ ಹಾಕೊಂಡಿರ್ತಾನೆ. ಇದನ್ನು ನೋಡಿದ ಪ್ರೇಮಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ಹುಚ್ಚಿ ಆಗ್ಬಿಡ್ತಾಳೆ. ಎಲ್ಲಿ ಇವನ ಕಳ್ಕೊಳ್ತೀನೋ, ಇತ್ತೀಚೆಗೆ ಸರಿಯಾಗಿ ಮಾತಾಡ್ತಿಲ್ಲ, ಇನ್ನು ಮದುವೆ ಆಗಿ ಅವಳ ಜೊತೆನೆ ಹೋಗ್ಬಿಡ್ತಾನೆ. ಹೀಗೆ ನಾನಾ ಕಲ್ಪನೆಗಳು ಅವಳಿಗೆ. ನಾನ್ ಆ ರೀತಿ ಆಗಿಬಿಡಲ್ಲ, ಬದುಕಿದ್ರೆ ಅವನ ಜೊತೆ, ಇಲ್ಲಾಂದ್ರೆ ಅವನೂ ಬದುಕಬಾರ್ದು, ನಾನು ಬದುಕಬಾರ್ದು ಎಂಬ ನಿರ್ಧಾರಕ್ಕೆ ಬರ್ತಾಳೆ. ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ತಕ್ಕಂತೆ ಸಿದ್ಧತೆಗಳನ್ನ ಮಾಡ್ತಾ ಹೋಗ್ತಾಳೆ. ಆನ್ಲೈನ್ ಅಲ್ಲಿ ಹಗ್ಗ ತರಿಸ್ತಾಳೆ, ಹ್ಯಾಂಡ್ ಕಪ್ ತರಿಸ್ತಾಳೆ. ಅಲ್ಲದೆ ಅವಳ ಮನೆಯಲ್ಲಿ ಪಾಯ್ಸನ್ ಕೂಡ ಪತ್ತೆಯಾಗಿದೆ. ಇವಳ ಯೋಚನೆ ಏನಂತಂದ್ರೆ ಅವನ ಕತೆ ಮುಗಿಸಿ ತಾನು ಕೂಡ ಹೋಗ್ಬಿಡ್ಬೇಕು ಅಂತ. ಯಾವಾಗ ಅವನ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿಗೆ ಇರ್ತಲ್ಲ, ಆ ಬೆಂಕಿಯ ಧಗೆಗೆ ಇವಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಇವಳು ಅದರಲ್ಲೇ ತಾನು ಹೋಗ್ಬೇಕಂತ ಬಯಸಿದ್ಲು. ಅಷ್ಟರವರೆಗಿದ್ದ ಬಂಡ ಧೈರ್ಯ ಅವಾಗ ಕಾಣಾಗುತ್ತೆ. ಓಡಿ ಹೋಗಿ ಬಾತ್ರೂಮ್ ಮೇಲೆ ಅಡಿಗೆ ಕೂತ್ ಬಿಡ್ತಾಳೆ. ನಂತರ ಜನ ಎಲ್ಲ ಸೇರಿದ ಮೇಲೆ ಓಡಿ ಬರ್ತಾಳೆ. ಆಕೆಯ ಮನೆಯಲ್ಲಿ ಪೊಲೀಸರಿಗೆ ಪಾಯ್ಸನ್ ಸಿಕ್ಕಿದೆ. ಈಕೆ ಪಾಯ್ಸನ್ ತಗೊಳ್ಬೇಕು ಅಂತ ಇದ್ಲು, ಏನೂ ಮಾಡ್ಲಿಲ್ಲ, ಜೀವ ತೆಗಿತಾಳೆ. ಈಗ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾನೆ. ಇಲ್ಲಿ ಮತ್ತೊಂದು ದುಃಖದ ವಿಷಯ ಏನ್ ಗೊತ್ತಾ, ಆ ಕಿರಣ ಇದ್ದಾನಲ್ಲ, ಆತ ಅಪ್ಪ ಅಮ್ಮನಿಗೆ ಒಬ್ನೇ ಮಗ. 2 ಮಕ್ಕಳಲ್ಲಿ ಒಂದು ಮಗು ಚಿಕ್ಕದಲ್ಲಿರುವಾಗ ತೀರೋಗಿರುತ್ತೆ. ಇಡೀ ಕುಟುಂಬದ ಭರವಸೆ ಈತನ ಮೇಲೆ ಇತ್ತು. ತುಂಬಾ ಮುದ್ದಾಗಿ ಸಾಕಿರ್ತಾರೆ. ಅವ್ರು ಅಳ್ತಿದ್ದಾರೆ. ಅವನೊಂದು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಲ್ತಿರ್ಲಿಲ್ಲ. ಆ ಒಂದು ಬಿಸಿಲಿನ ಒಂದು ಉರಿ ಸಹಿಸಕ್ಕಾಗದವನಿಗೆ ಈ ಬೆಂಕಿ ಉರಿ ಹೇಗೆ ಸಹಿಸಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಅಳದು ನೋಡುವಾಗ ನಮ್ಗೆಲ್ಲ ಅಯ್ಯೋ ಅನಿಸುತ್ತೆ. ತುಂಬಾ ಮುದ್ದಾಗಿ ಸಾಕಿದ್ರು. ಇನ್ನು ಮನೆ ಎಲ್ಲ ಸರಿ ಮಾಡ್ತಿದ್ರಂತೆ. ಮಗನಿಗೆ ಮದುವೆ ಪ್ರಾಯದಲ್ಲಿ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಬೇಕು, ಈ ರೀತಿ ಕಲ್ಪನೆ. ಇವನ ಲವ್ ಸ್ಟೋರಿ ಆಗ್ಲಿ, ಇವಳ ಜೊತೆನ ಸಂಬಂಧ ಆಗ್ಲಿ ಏನು ಗೊತ್ತಿರ್ಲಿಲ್ಲ. ಅಪ್ಪ ಅಮ್ಮನಿಗೆ ಮಕ್ಕಳು ಅಲ್ಲಿ ಹೊರಗೆ ಹೋದಾಗ ಎಲ್ಲ ಅವ್ರ ಹಿಂದೆ ನಡಿಯಕ್ ಆಗಲ್ಲ, ಭರವಸೆ. ಇನ್ನು ಇವರ ಲವ್ ಮ್ಯಾಟರ್ ಆದ್ರೆ ಎಲ್ಲರೂ ಗೊತ್ತಾಗಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಇವಳು ಈ ಒಂದು ನಿರ್ಧಾರಕ್ಕೆ ಬರುವ ಮುನ್ನ ಅಟ್ಲೀಸ್ಟ್ ಪೇರೆಂಟ್ಸ್ಗೆಲ್ಲ ಹೇಳಿದ್ರೆ, ನನಗೆ ಅವನೇ ಬೇಕಂದಿದ್ರೆ ಮೇ ಬಿ ಇವರ ಮದುವೆ ನಡೀತಿತ್ತು. ಅವನಿಗೂ ಇವಳ ಮೇಲೆ ಲವ್ ಇಲ್ಲ ಅಂದಿದ್ರೆ ಅವನು ಅಲ್ಲಿ ಓಡಿ ಬರ್ತಾ ಇರ್ಲಿಲ್ಲ. ಕಿರಣ್ ಇಲ್ಲಿ 2 ದೋಣಿ ಮೇಲೆ ಕಾಲಿಟ್ಟು ಹೋಗಕ್ಕೆ ಪ್ರಯತ್ನ ಮಾಡಿದ್ನ, ಅಥವಾ ಈಕೆಗೆ ಮೋಸ ಮಾಡುವ ಎಲ್ಲ ಲಕ್ಷಣಗಳು ಅವನಲ್ಲಿ ಇತ್ತ, ಅಥವಾ ಫ್ಲರ್ಟ್ ಮಾಡ್ತಿದ್ದಾನ, ಏನೋ ಗೊತ್ತಿಲ್ಲ. ಆದ್ರೆ ಈಕೆ ಮಾತ್ರ ಆತನ ಪ್ರೀತಿಯಲ್ಲಿ ಹುಚ್ಚಿಯಾಗಿದ್ಲು.
ಅವನ್ ಇಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಒಂದು ನಿರ್ಧಾರದಲ್ಲಿ ಇದ್ಲು. ಹಾಗಾಗಿ ಈ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾಳೆ. ಈ ಒಂದು ಪ್ರೀತಿಯನ್ನು ನಾನಿಲ್ಲಿ ಏನೋ ಜಸ್ಟಿಫೈ ಮಾಡ್ತಾ ಇಲ್ಲ. ಕುರುಡು ಪ್ರೀತಿ ಹೌದು, ಆದ್ರೆ ಎಲ್ಲರಿಗೂ ಇದೊಂದು ಪಾಠ ಆಗ್ಬೇಕು. ತುಂಬಾ ಜನ ಈ ಫ್ಲರ್ಟಿಂಗ್ ಮಾಡ್ತಾ ಇರ್ತಾರೆ. ಒಬ್ಳ ಜೊತೆ ಮಾತಾಡಿ ಮತ್ತೊಬ್ಳನ್ನ ಹಿಂಗೆ ಒಂದು ನಾವೇಗೆ ಗಾಡಿಯಲ್ಲಿ ಸ್ಟೆಪ್ನಿ ಇಟ್ಕೊಂಡಿರ್ತೀವೋ ಹಾಗೆ ಒಬ್ಳು ಹೋದ ತಕ್ಷಣ ನೆಕ್ಸ್ಟ್ ಒಬ್ಳು ಕನೆಕ್ಟ್ ಆಗ್ತಾರೆ. ಈ ರೀತಿಯ ಗುಣ ಸಿಕ್ಕಾಪಟ್ಟೆ ಹುಡುಗರಲ್ಲಿ ಇದೆ, ಹುಡುಗಿರಲ್ಲೂ ಇದೆ. ಈ ಒಂದು ಫ್ಲರ್ಟಿಂಗ್ ನೇಚರ್ ಇರೋರಿಗೆ ಸೀರಿಯಸ್ ಆಗಿ ಲವ್ ಮಾಡೋರು ಸಿಕ್ಕಾಗ ಯಾವಾಗ ಅವ್ರಿಗೆ ಈ ರೀತಿ ಭಯ ಆಗುತ್ತೋ ಆವಾಗಲೇ ಇಂಥ ಒಂದು ಘಟನೆಗಳೆಲ್ಲ ನಡೆಯುವುದು. ಹಾಗಾಗಿ ಪ್ರೀತಿ ಪ್ರೇಮ ಇದೆಲ್ಲ ತಪ್ಪು ಅಂತ ನಾ ಹೇಳ್ತಲ್ಲ, ಆದ್ರೆ ಅದನ್ನು ಸರಿಯಾಗಿ ರೀತಿಯಲ್ಲಿ ಮಾಡ್ಬೇಕು. ಲಾಯಲಿಟಿ ಇರ್ಬೇಕು. ಯಾವಾಗ ಈ ಲಾಯಲಿಟಿ ನಿಯತ್ತು ಅನ್ನೋದು ಈ ಪ್ರೀತಿಯಲ್ಲಿ ಇರೋದಿಲ್ವೋ ಆವಾಗಲೇ ಬದುಕಿನ ಲಯವೇ ತಪ್ಪಿ ಹೋಗುತ್ತೆ. ಈಗ ನೋಡಿ, ಇವರಿಬ್ಬರ ತಪ್ಪಿಗೆ 2 ಕುಟುಂಬ ಕಣ್ಣೀರಾಗ್ತಿದೆ. ಅದ್ರಲ್ಲಿ ಒಂದು ಕುಟುಂಬ ಸರ್ವನಾಶ ಆಯ್ತು ಅಂತಾನೆ ಹೇಳ್ಬೇಕು. ಕಿರಣದು ಅಪ್ಪ ಅಮ್ಮ ಒಬ್ಬನೇ ಮಗನ ಕಳ್ಕೊಂಡು ಇನ್ನು ಅವ್ರು ತಾನೇ ಹೇಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ? ಆ ತಾಯಿ ಅಂತೂ ಈಗಲೇ ಹಾಸ್ಪಿಟ್ಲ್ ಸೇರಿಬಿಟ್ಟಿದ್ದಾರೆ. ಅವರ ಮನೆಯವರಲ್ಲಿ ಅಷ್ಟೊಂದು ಆಕ್ರೋಶ, ಅವಳನ್ನ ಬಿಟ್ಟು ಕೊಡಿ, ನಾವು ಅವಳ ಕತೆ ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದ್ರೆ ಈ ಹುಡುಗಿ ನೋಡಿ, ಅವನ ಜೀವ ತೆಗ್ದಿದಲ್ಲದೆ ತನ್ನ ಬದುಕನ್ನು ಇನ್ನು ಜೈಲಿನಲ್ಲಿ ಕಳಿಬೇಕು, ತನ್ನ ಮನೆಯವರಿಗೂ ಕೆಟ್ಟ ಹೆಸರು. ಒಂದು ಕ್ಷಣದ ಆ ನಿರ್ಧಾರ ಇಡೀ ಒಂದು ಸಾಕಷ್ಟು ಜನರ ಬದುಕನ್ನೇ ಚಲ್ಲಾಪಿಲ್ಲಿ ಮಾಡಿಬಿಟ್ಟಿದೆ. ಇವಳ ಅಣ್ಣನ ಲೈಫ್ ಅನ್ನ ಹಾಳು ಮಾಡ್ಬಿಟ್ಟಿದೆ, ಅಕ್ಕ ಅಮ್ಮನ ಹೆಸರು ಎಲ್ಲವನ್ನ ಹಾಳು ಮಾಡ್ಬಿಟ್ಟಿದೆ. ಅವಳ ಲೈಫ್ ಅಂತೂ ನಾಶ ಆಯ್ತು, ಜೈಲಿನಲ್ಲಿ ಕಳಿಬೇಕು. ಒಂದು ಆ ಜೀವ ಅನ್ಯಾಯವಾಗಿ ಹೋಯ್ತು. ಇಂಥ ಒಂದು ಕತೆಗಳನ್ನ ನೋಡುವಾಗ ಯಾವ ರೀತಿ ಹೇಳ್ಬೇಕು, ಹೇಗೆ ಅಂತ ಕನ್ಕ್ಲೂಷನ್ ಕೊಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಇವಳಿಗೆ ಇಲ್ಲಿ ಅವನ ಜೊತೆ ಅವಳು ಹೋಗಿದ್ರೆ ಯಾವ ಸಮಸ್ಯೆನೂ ಇರ್ತಿತ್ತಿಲ್ಲ, ಪ್ರೇಮ ವೈಫಲ್ಯ ಪ್ರೇಮಿಗಳ ಸಾವುತ ಬರ್ತಾ ಇತ್ತು. ಈಗ ನೋಡಿದ್ರೆ ಆಕೆ ಅವನ ಜೊತೆ ಹೋಗ್ಬೇಕು ಅಂತ ಯೋಚನೆ ಮಾಡಿಲ್ಲ, ಬದುಕಿದ್ದಾಳೆ. ಆ ನಂತರ ಆ ಧೈರ್ಯ ಬರ್ಲಿಲ್ಲ ನೋಡಿ. ಇನ್ನು ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗತ್ತೆ. ಎಲ್ಲರ ಶಾಪ, ಮನೆಯವರ ಶಾಪ, ಆತನ ತಂದೆ ತಾಯಿ ಶಾಪ, ಜೊತೆಗೆ ಆ ಗಿಲ್ಟ್ ಭಾವನೆ ಅವಳಿಗೆ ಅನಿಸ್ಬೋದು. ಈಗ ಅನಿಸ್ತಾನೂ ಇರ್ಬೋದು, ಯಾಕೆ ಆ ರೀತಿ ಮಾಡ್ದೆ, ಬೇಡ ಆಗಿತ್ತು ಅಂತ. ಅದ್ ಏನ್ ಮಾಡೋದು, ದುಡುಕಿನ ನಿರ್ಧಾರ ಇದೆಯಲ್ಲ ಈ ರೀತಿ ಆಗೋದು. ಪ್ರೀತಿ ಹುಚ್ಚಾಟ ಅಂತ ಹೇಳ್ಬೇಕಾ, ಅಥವಾ ಅಥವಾ ನಮ್ಮ ಲೈಫ್ ಅಲ್ಲಿ ಯೋಗ್ಯತೆ ಇಲ್ಲದವ್ರು ಬಂದಾಗ ಅವ್ರನ್ನ ಹಾಗೆ ಕಳಿಸಿ ಬಿಡ್ಬೇಕು. ಈ ರೀತಿ ನಿರ್ಧಾರ ತಕೊಂಡು ಇಡೀ ಲೈಫ್ ಅನ್ನು ಹಾಳು ಮಾಡೋದಕ್ಕಿಂತ ಬೇಡ, ನಮ್ಗೆ ಬೇಡದವ್ರನ್ನ ಬೇಡ ಅನ್ನೋ ಒಂದು ಗುಣ ಬೆಳೆಸ್ಕೊಂಡ್ರೆ ಇಂಥ ಒಂದು ಆಪತ್ತನ್ನೆಲ್ಲ ತಪ್ಪಿಸ್ಬೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟಿನಲ್ಲಿ ತಿಳಿಸಿ.